ಕುಡಿಯಕ್ಕೇನಾದ್ರು? ಐಸ್ ಟೀ ವಿತ್ ಮಿಂಟ್. ನೀರಾದ್ರೂ ಓಕೆ. ಥ್ಯಾಂಕ್ಸ್. ಮಿಸ್ಟರ್ ಶ್ರೀಧರನ್ ನಿಮಗೆ ಕೆಲಸದ ಬಗ್ಗೆ ಏನಾದರೂ ಹೇಳಿದ್ರಾ? ಚಾಚಾ ದುಡ್ಡಿನ ವಿಷಯ ಮಾತ್ರ ಹೇಳಿದ್ರು. ನಿನ್ನ ಕೆಲಸ ಏನು ಅಂದರೆ ಒಬ್ಬನ ಜೊತೆ ಸ್ನೇಹ ಬೆಳೆಸ್ಬೇಕು. ನಿನ್ನ ಚಾಚಾ ನಿನ್ನೊಬ್ಬ ಸ್ನೇಹ ಜೀವಿ, ಮಾತಲ್ಲೇ ಮರಳು ಮಾಡೋ ಚಾತುರ್ಯ ಇದೆ ಅಂತ ಹೇಳಿದ್ರು. ಇವರು ನನ್ನ ಟೈಪ್ ಅಲ್ಲ. ಅವರು ಯಾರ ಟೈಪು ಅಲ್ಲ, ಅದೇ ಪ್ರಾಬ್ಲಮ್. ಅಸೈನ ಬಗ್ಗೆ ಕೇಳಿದ್ಯಾ? ಬಾಂಬೆ ಮ್ಯಾಂಗ್ಳೂರ್ ಸೆಕ್ಟರಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಕಿಂಗ್ ಪಿನ್ ಆಗಿದ್ದ. 1 ಕ್ಯಾರೆಟ್ ಗೋಲ್ಡ್ ಕೂಡ ಅವನ ಒಪ್ಪಿಗೆ ಇಲ್ಲದೆ ಅಳ್ಳಾಡ್ತಾ ಇರಲಿಲ್ಲ. ಅಸೈನರ್ಗೆ ಲೆಫ್ಟ್ ಹ್ಯಾಂಡ್ ಆಗಿದ್ದ ಈ ಮನುಷ್ಯ ಡೇವಿಡ್. ಲೆಫ್ಟ್ ಹ್ಯಾಂಡ್ ಅಲ್ಲ, ಅಸೈನರ್ಗೆ ಆಪ್ತ. ದಾವೂದ್ ಆಗೇನೆ ಅಸೈನರ್ ಅವನನ್ನ ಪ್ರೀತಿಯಿಂದ ಕರೀತಿದ್ದು. ಸ್ವಲ್ಪ ದಿನಗಳ ಹಿಂದೆ ಉಡುಪಿಲಿ ಯಾರೋ ಬಂದು ಆಕ್ರಮಣ ಮಾಡಿದ್ರು. ಅಸೈನರ್ ಸ್ಪಾಟಲ್ಲಿ ಸತ್ತೋದ. ಡೇವಿಡ್ ಹಾಗೋ ಹೀಗೋ ಉಳ್ಕೊಂಡ. ಆ ವ್ಯಾನ್ ಅಲ್ಲಿ ಅವತ್ತಿನ ರೇಟಿಗೆ 30 ಕೋಟಿಯಷ್ಟು ಬೆಲೆ ಬಾಳೋ ಚಿನ್ನ ಇತ್ತು. ಆ ದಿನ ಏನ್ ನಡೆದಿತ್ತು, ಯಾರು ಅವ್ರನ್ನ ಆಕ್ರಮಣ ಮಾಡಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಇವ್ರಿಗೆ ಅದಾದ್ಮೇಲೆ ಡೇವಿಡ್ ಅವನ ಮೆಮರಿನೆಲ್ಲ ಕಳ್ಕೊಂಡ. ಅವನ ತಲೆಗೆ ಒಂದು ಬುಲೆಟ್ ತಗಲ್ತು. ಅದೇ ಆಗಿರ್ಬೋದು, ಅಥವಾ ಮಾನಸಿಕವಾಗಿ ಶಾಕ್ ಆಗಿರ್ಬೋದು. ಅವ್ರೇನ್ ಫೇಕ್ ಮಾಡ್ತಿಲ್ಲ. ಯಾವ ಮನುಷ್ಯ ಕೂಡ ಅನುಭವಿಸಕ್ಕಾಗ್ದಿರೋಂಥ ಚಿತ್ರಹಿಂಸೆ ಅವನು ಅನುಭವಿಸಿದಾನೆ. ಒಂದ್ ವೇಳೆ ಅವನೇನಾದ್ರೂ ಸುಳ್ಳು ಹೇಳಿದ್ರೆ ಯಾವತ್ತಿಗೂ ಸಿಕ್ಕಾಕೊಂಡಿರೋನು. ಇವನಿಗೆ ರಿಲೇಟಿವ್ಸು ಸ್ವಂತದವ್ರು ಅಂತ ಯಾರು ಇಲ್ವಾ? ನಿನ್ ಥರನೇ ನಿನಗೆ ಚಾಚಾ ಥರ ಡೇವಿಡ್ಗೆ ಅಸೈನರ್. ಅದು ಯಾವತ್ತಾದ್ರೂ ಒಂದಿನ ನಾನು ನಿಮ್ಮವನು ಅಂತ ಮನುಷ್ಯನ್ಗೇನಾದ್ರೂ ಗೊತ್ತಾದ್ರೆ ನೀವು ಅವನಿಗೆ ಕೊಟ್ಟಿದ್ದೆಲ್ಲ ನನಗೆ ವಾಪಸ್ ಕೊಡ್ತಾನ? ಇಲ್ಲ, ಅವನದ್ರ ಬಗ್ಗೆ ಮರ್ತೋಗಿರ್ತಾನೆ. ದುಃಖ ಮತ್ತೆ ಭಯ ಹುಟ್ಟಿಸೋ ಅಂತ ಯಾವುದೇ ವಿಷಯ ಆಗಿರ್ಲಿ ಅವನದನ್ನ ಮರೆ ಮಾಚ್ತಾನೆ. ಅದಕ್ಕೆ ಆ ವಿಷಯ ತೆಗೆಯೋದು ತುಂಬಾ ಕಷ್ಟ. ಒಂದು ಕೊನೆ ಪ್ರಯತ್ನ ಪಡ್ತಾ ಇದೀವಿ. ಅದೇ ಈಗಿರೋ ನಿನ್ಗೆ ಅಸೈನ್ಮೆಂಟ್. ನಿನ್ಗೆ 2 ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಏನಾದ್ರೂ ಒಂದು ಮಾಡಿ ಡೇವಿಡ್ ಜೊತೆ ಸ್ನೇಹ ಬೆಳೆಸಿ ಅವನ ಮೆಮರಿನ ವಾಪಸ್ ಪಡ್ಕೋ. ನೀನ್ ಮಾಡಿದ್ರೆ 25 ಲಕ್ಷ. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ 5 ಲಕ್ಷ. ಆದ್ರೆ ಸಾಧಿಸ್ಬೇಕು. ಅವ್ರು ಹೇಳೋದಕ್ಕೆಲ್ಲ ಒಪ್ಕೊಂಡು ಎಸ್ ಹೇಳ್ಬೇಡ ಅಂತ ಹೇಳಿರ್ಲಿಲ್ವಾ? ಮೈನೆ ಉನ್ಕೋ ಸಜನ್ ಚೂನ್ ಲಿಯಾ ಕಲ್ಲು. ನಮ್ಗಿವಾಗ ದುಡ್ಡು ಮುಖ್ಯ ತಾನೆ? ಇಲ್ಲಾಂದ್ರೆ ನೀನು ಕೊಡ್ಸಿರೋ ಅಂತ ಕೆಲಸ ನಮ್ಮ ವೀಸಕ್ಕೂ ತೊಂದರೆ ಆಗುತ್ತೆ ತಾನೆ? ಭಯ್ಯ, ಏಕ್ ಟಿಕೆಟ್. ಯಾರು ಅಂತಾನೆ ಗೊತ್ತಿಲ್ಲದೆ ಬೀದಿಲ್ ಹೋಗೋರ್ ಜೊತೆ ಫ್ರೆಂಡ್ ಆಗ್ತೀಯಾ? ಅವ್ರು ಯಾರ್ದೋ ಪಾಸ್ ಬಗ್ಗೆ ತಿಳ್ಕೊಳಕ್ಕೆ ನಿನಗೆಂತ ಹುಚ್ಚಿದು? ನಂಗೆ ಭಯ ಆಗ್ತಿದೆ, ಆಗ್ಬಾರ್ದೇನೋ ಆಗುತ್ತೆ ಅಂತ. ಆ ವ್ಯಕ್ತಿ ನೀನು ಎಲ್ಲಿ ಮೀಟ್ ಮಾಡ್ಬೇಕು ಅಂತ ಇದೆಯಾ?